Hi, hello guys. Welcome back to Raman Tutorial. ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ದಿನ ನಾವು UPSR ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಡೈರಿ ರೈಟಿಂಗ್ ಅಂದ್ರೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬರೆಯೋದು ಹೇಗೆ ಅನ್ನೋದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಲ್ಲಿ ನಿಮಗೊಂದು ಕ್ವಶನ್ ಬರುತ್ತೆ. ಒಂದು ಟಾಪಿಕ್ ನ ಕೊಟ್ಟು ನಿಮಗೆ ರೈಟ್ ಅ ಡೈರಿ, ಒಂದು ಡೈರಿ ಬರೆಯೋದಕ್ಕೆ ಹೇಳ್ತಾರೆ. ಹಾಗಾದ್ರೆ ಯೂಶಲಿ ಇದು 4 to 5 ಮಾರ್ಕ್ಸ್ ಇರುತ್ತೆ. ಕೆಲವೊಮ್ಮೆ 4 ಅಥವಾ ಕೆಲವು ಟೈಮ್ 5 ಕೂಡ ಕೇಳಿದುಂಟು. ಸೊ ಇನ್ ದಟ್ ಕೇಸ್ ಹೇಗೆ ಈ ಡೈರಿನ ಸ್ಟಾರ್ಟ್ ಮಾಡುವುದು, ಡೈರಿ ರೈಟಿಂಗ್ ಅಂದ್ರೆ ಏನು, ಹೇಗೆ ಇದನ್ನ ಸ್ಟಾರ್ಟ್ ಮಾಡೋದು, ಹಾಗೆ ಇದನ್ನ ಹೇಗೆ ಬಿಲ್ಡ್ ಮಾಡೋದು ಅಂತಾನು ಕೂಡ ಹೇಳ್ತಾ ಹೋಗ್ತೀನಿ. ಇದು GPSR ಇಂಗ್ಲಿಷ್ ಎಕ್ಸಾಮ್ಗೆ ಅಂದ್ರೆ ಇಂಗ್ಲಿಷ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಅವರಿಗೋಸ್ಕರ ಟೇಲರ್ ಮೇಡ್ ಕ್ಲಾಸ್ ಇದೆ. ಹಾಗಾದ್ರೆ ಶುರು ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಡೈರಿ? ಡೈರಿ ಅಂದ್ರೆ ಏನು? ಡೈರಿ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಫಾರ್ಮ್ ಆಫ್ ರೈಟಿಂಗ್. ಇದೊಂದು ಫಾರ್ಮ್ ಆಫ್ ರೈಟಿಂಗ್ ಅಂತ ಹೇಳ್ಬೋದು. ವೇರ್ ಇಂಡಿವಿಜುವಲ್ಸ್ ಲೈಕ್ ಮೀ ಅಂಡ್ ಯು, ನಮ್ಮಂತವ್ರು ನಿಮ್ಮಂತವ್ರು ಏನ್ ಮಾಡ್ತೀವಿ, ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಡೆದಂತ ಇವೆಂಟ್ ಅನ್ನ ರೆಕಾರ್ಡ್ ಮಾಡ್ತೀವಿ. ವಿ ರೆಕಾರ್ಡ್ ಎನ್ ಅಕೌಂಟ್ ಆಫ್ ದ ಡೇ. ಒಂದು ದಿನದಲ್ಲಿ, ಒಂದು ಪರ್ಟಿಕ್ಯುಲರ್ ದಿನದಲ್ಲಿ ಆಗಿರುವಂತ ಒಂದು ಘಟನೆ, ನಿಮ್ಮ ಮೈಂಡಿಗೆ ಒಂದು ಸ್ವಲ್ಪ ಇಂಪ್ರೆಸ್ ಆಗಿರುವಂತ ಒಂದು ಘಟನೆ ಬಗ್ಗೆ ನೀವು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ, ರೈಟ್? ವಿ ರೆಕಾರ್ಡ್ ಅನ್ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಡೇಸ್ ವಿತ್ ಇಟ್ ಅವರ್ ಪರ್ಸನಲ್ ಫೀಲಿಂಗ್ಸ್. ವಿ ಅಟ್ಯಾಚ್ ಅವರ್ ಪರ್ಸನಲ್ ಫೀಲಿಂಗ್ಸ್ ಆಸ್ ವೆಲ್ಸ್. ನಮ್ಮ ಪರ್ಸನಲ್ ಫೀಲಿಂಗ್ಸ್ ಅನ್ನ ನಾವಲ್ಲಿ ಅಟ್ಯಾಚ್ ಮಾಡ್ತೀವಿ. ಸೊ ಇದನ್ನ ನಾವು ಡೈರೆಕ್ಟಿಂಗ್ ಅನ್ನ ಪರ್ಸನಲ್ ಡಾಕ್ಯುಮೆಂಟ್ ಅಂತ ಕರಿಬಹುದು, ರೈಟ್? ಈ ಮೂಲಕ ನಾವು ಏನ್ ಮಾಡ್ತೀವಿ, ಆ ದಿನ ನಡೆದಂತ ಒಂದು ಪರ್ಟಿಕ್ಯುಲರ್ ದಿನ, ಆ ಆ ದಿನದಲ್ಲಿ ನೀವು ಯಾರನ್ನಾದ್ರೂ ಭೇಟಿಯಾಗಿದ್ರಿ, ಒಬ್ಬ ತುಂಬಾ ಒಬ್ಬ ವಿದ್ಯಾರ್ಥಿ ಭೇಟಿಯಾಗಿದ್ರಿ, ಅವನ ಜೊತೆ ಮಾತುಕತೆ ಹೇಗಾಯ್ತು, ಅಥವಾ ಒಬ್ಬ ಕುರುಡ ಅಭ್ಯರ್ಥಿನ ಭೇಟಿಯಾದ್ರಿ, ಅವನ ಜೊತೆ ನಿಮ್ಮ ಮಾತುಕತೆ ಹೇಗಿತ್ತು, ತುಂಬಾ ವಯಸ್ಸಾದಂತಹ ಹಣ್ಣು ಮಾರುವಂತ ಮುದುಕಿ ಜೊತೆಗೆ ನಿಮ್ಮ ಭೇಟಿ ಹೇಗಿತ್ತು, ಹೀಗೆ ಏನಾದ್ರೂ ಒಂದು ಇರುತ್ತೆ, ಪರ್ಸನಲ್ ಅಕೌಂಟ್ ಇರುತ್ತೆ. ಇದ್ರ ಬಗ್ಗೆ ನೀವು ಬರಿತಾ ಹೋಗ್ತೀರಿ. ಫಾರ್ಮ್ಯಾಟ್ ಹೇಗಿರುತ್ತೆ ಅಂದಾಗ ಯೂಶಲಿ ನಾವು ಇದನ್ನ ಡೇಟ್ ಮತ್ತೆ ಡೇ ಅನ್ನ ಮೆನ್ಷನ್ ಮಾಡ್ತೀವಿ. ಡೇಟ್ ಡೇ ಮೆನ್ಷನ್ ಮಾಡ್ಕೊಂತ ನಂತರ ನಾವು ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದನ್ನ ರೆಕಾರ್ಡ್ ಮಾಡ್ತೀವಿ. ಆ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಪರ್ಸನಲ್ ಒಪಿನಿಯನ್, ನಿಮ್ಮ ಜಡ್ಜ್ಮೆಂಟ್ ಅಥವಾ ಯುವರ್ ರಿಯಾಕ್ಷನ್ ಅನ್ನು ಕೂಡ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ದಟ್ಸ್ ಇಟ್. ಸ್ಟೈಲ್ ಹೇಗಿರುತ್ತೆ? ಯೂಶಲಿ ಪರ್ಸನಲೈಸ್ಡ್ ಇರೋದ್ರಿಂದ ಫಸ್ಟ್ ಪರ್ಸನ್ ಒಳಗೆ ನಾವು ಹೇಳ್ತಾ ಹೋಗ್ತೀವಿ. ನೆರೇಷನ್ ಏನಿರುತ್ತೆ, ಫಸ್ಟ್ ಪರ್ಸನ್ ಐ ಅನ್ನ ಬಳಕೆ ಮಾಡ್ತೀವಿ, ವಿ ಇದನ್ನ ಬಳಕೆ ಮಾಡ್ತೀವಿ, ರೈಟ್? ನೋಡಿ, ಫಾರ್ ಎಕ್ಸಾಂಪಲ್, ಐ ಆಮ್ ರಿಯಲಿ ಎಕ್ಸೈಟೆಡ್. ನಾನು ತುಂಬಾ ಎಕ್ಸೈಟ್ ಆಗಿದ್ದೆ. ಐ ವೆಂಟ್ ಟು ದ ಬೀಚ್. ಐ ಫೆಲ್ಟ್ ಲೋನ್ಲಿ. ಸಮ್ ಹೌ ಐ ಮೇಡ್ ಇಟ್ ಪರ್ಸನಲ್. ಹೀಗೆ ಏನಾದರೂ ಒಂದನ್ನ ನೀವು ಹೇಳ್ತಾ ಹೋಗ್ತೀರಿ. ಪರ್ಸನಲ್ ಮೆಮೊರೀಸ್ನ ನೀವು ರೆಫರ್ ಮಾಡ್ತೀರಾ, ಹಾಗೆ ಯು ಗಿವ್ ಡೀಟೇಲ್ಸ್ ಅನ್ನ ಕೊಡ್ತೀರಾ. ಓಕೆ, ಯೂಶಲಿ ಇಲ್ಲಿ ಟೋನ್ ಏನಿರುತ್ತೆ, ಕಾನ್ವರ್ಸೇಷನ್ ಮಾತುಕತೆ ಮಾಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಫ್ರೆಂಡ್ಲಿ ಲ್ಯಾಂಗ್ವೇಜ್ ಇರುತ್ತೆ. ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಲ್ಲಿ ನೀವು ಅದನ್ನ ಮಾಡ್ಬೇಕು. ಓಕೆ, ಹೀಗೆ ಹಲವಾರು ತರಗತಿಗಳನ್ನ ನಾವು GPSR ತರಗತಿಗಳನ್ನ, ಇಂಗ್ಲಿಷ್ ತರಗತಿಗಳನ್ನ ಈಗಾಗಲೇ ತಯಾರಿ ಮಾಡಿಕೊಂಡಿದ್ದು ಸಾಕಷ್ಟು ಅಭ್ಯರ್ಥಿಗಳು ಅವುಗಳ ಲಾಭವನ್ನು ಪಡಿತಾ ಇದ್ದಾರೆ. ನೀವು ಕೂಡ ಹೆಚ್ಚಿನ ಮಾಹಿತಿ ತರಗತಿಗಳನ್ನು ಜಾಯ್ನ್ ಆಗಬೇಕಾದ್ರೆ ನಮ್ಮ ನಂಬರ್ಸ್ ಏನಿದೆ, ಈ ನಂಬರ್ಗೆ ಕಾಲ್ ಮಾಡಿ. ನೀವು ಇದೇ ತಿಂಗಳ 25ಕ್ಕೆ ಬ್ಯಾಚ್ ಶುರು ಆಗ್ತಾ ಇದೆ, ನೀವು ಜಾಯ್ನ್ ಆಗ್ಬಹುದು. ಓಕೆ, ಪೇಪರ್ 1 ಪೇಪರ್ 2 ಎರಡೂ ಕೂಡ ಕಾನ್ಸೆಪ್ಟ್ಗಳು ಏನಿದೆ ಅದನ್ನೆಲ್ಲಾನು ಕೂಡ ಕವರ್ ಮಾಡಲಾಗಿದೆ. ಆಲ್ರೆಡಿ ತರಗತಿಗಳು ರೆಡಿ ಇದೆ. ಓಕೆ, ನೋಡಿ, ಹಾಗೆ ನೀವು ಯೂಶಲಿ ಇಲ್ಲಿ ನೀವು ಪೇರೆಂಟ್ಸ್ ಅನ್ನ ರೆಫರ್ ಮಾಡ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಅನ್ನ ರೆಫರ್ ಮಾಡ್ತೀರಾ. ಯು ವುಡ್ ಡೂ ದಟ್, ರೈಟ್? ಈಗ ಯೂಶಲಿ ಏನಾಗುತ್ತೆ, ಇಲ್ಲಿ ನಿಮ್ಮ ಫೀಲಿಂಗ್ಸ್, ಯು ಲೆಟ್ ಯುವರ್ ಫೀಲಿಂಗ್ಸ್ ಟು ಗೋ. ನಿಮ್ಮ ಫೀಲಿಂಗ್ಸ್ ಅನ್ನ ನೀವು ಬಿಡ್ತೀರಾ, ಹರಿಬಿಡ್ತೀರಾ. ಯು ಸ್ಟ್ರೆಸ್ ಆನ್ ಯುವರ್ ಫೀಲಿಂಗ್ಸ್, ಎಮೋಷನ್ಸ್ ಅಂಡ್ ಯುವರ್ ರಿಯಾಕ್ಷನ್ಸ್ ರಾದರ್ ದನ್ ಆನ್ ಈವೆಂಟ್ ಇಟ್ ಸೆಲ್ಫ್. ಮೋರ್ ದನ್ ಈವೆಂಟ್ ಜೊತೆಗೆ ಅದೇನಿದೆ, ನೀವು ನಿಮ್ಮ ಫೀಲಿಂಗ್ಸ್ ನ, ಎಮೋಷನ್ಸ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಟೈಮ್ ಆಫ್ ಎಂಟ್ರಿನೂ ಕೂಡ ನೀವು ಮೆನ್ಷನ್ ಮಾಡಬಹುದು. ಒಂದು ಎಕ್ಸಾಂಪಲ್ ತಗೋಣ, ಲೆಟ್ಸ್ ಟೇಕ್ ಎಕ್ಸಾಂಪಲ್. ನೀವು ಯು ವಿಲ್ ಕಮ್ ಟು ಹ್ಯಾವ್ ಅನ್ ಐಡಿಯಾ. ಯೂಶಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಪರ್ಸನಲ್ ಡಾಕ್ಯುಮೆಂಟ್ ಇರುತ್ತೆ ಇದು. ಟಾಪ್ ಲೆಫ್ಟ್ಗೆ ನೀವು ಡೇ ಮತ್ತೆ ಟೈಮ್ ಅನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಯೂಶಲಿ ಸಿಂಪಲ್ ಪಾಸ್ಟ್ ಟೆನ್ಸ್
ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ, ಹಾಗೆ ಫ್ಯೂಚರಲ್ಲೂ ಕೂಡ ಇಂಡಿಕೇಟ್ ಮಾಡ್ಬೋದು. ಫಸ್ಟ್ ಪರ್ಸನ್ ನೆರೇಷನ್ ಕೂಡ ಇರುತ್ತೆ ಅಂತ ಹೇಳಿದ್ದೀನಿ. ಯಾವಾಗಲೂ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಬಿಗಿನ್ ದ ಎಂಟ್ರಿ ವಿತ್ ಜನರಲ್ ಸೆಂಟೆನ್ಸ್ ಡಿಸ್ಕ್ರೈಬಿಂಗ್ ದ ಡೇ ಆರ್ ಯುವರ್ ಫೀಲಿಂಗ್ಸ್. ಟುಡೇ ಇಟ್ ವಾಸ್ ವೆರಿ ಹಾಟ್ and humid. It was very tough for me to focus on my job. ಹೀಗೆ ನೀವು ಒಂದು ಡೇ ಅಥವಾ ಜನರಲ್ ಆಗಿ ಏನಾದ್ರು ಡಿಸ್ಕ್ರೈಬ್ ಮಾಡ್ತಾ ಶುರು ಮಾಡಬೇಕಾಗತ್ತೆ. ನಂತರ ಬಾಡಿ ಆಫ್ ದ ಡೇ ರೇಟಿಂಗ್ ಎಂಟ್ರಿ ಆಗುತ್ತೆ. ಅಲ್ಲಿ ನಿಮ್ಮ ಫೀಲಿಂಗ್ಸ್ ಅನ್ನು ಹೇಳ್ತೀರಾ, ಕೊನೆ ಕನ್ಕ್ಲೂಡ್ ಮಾಡ್ತೀರಾ. ರೈಟ್? ಇದೊಂದು ಕ್ವಶನ್ ಇದೆ. ಇವತ್ತೊಂದು 2-3 ಕ್ವಶನ್ ತಗೊಳ್ಳೋಣ. ಲೆಟ್ಸ್ ಸಿ. ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದನ್ನ ಫಾಲೋ ಅಪ್ ಮಾಡೋಣ. ರೈಟ್ ಅ ಡೈರಿ ಎಂಟ್ರಿ ಡಿಸ್ಕ್ರೈಬಿಂಗ್ ದ ಫೇವ್ರೆಟ್ ಟೈಮ್ ಆಫ್ ಯುವರ್ ಡೇ. ನಿಮ್ಮ ಫೇವ್ರೆಟ್ ಟೈಮ್ ಆಫ್ ಯುವರ್ ಡೇ. ಪ್ರತಿಯೊಬ್ಬರು ಒಂದು ಫೇವ್ರೆಟ್ ಟೈಮ್ ಇರುತ್ತೆ. ಯೂಶಲಿ ಐ ಫೀಲ್ ಹ್ಯಾಪಿ ವೆನ್ ಅರೌಂಡ್ 6 PM ಟು 8 PM. ಯೂಶಲಿ ನನಗಿದು ಫೇವ್ರೆಟ್ ಟೈಮ್ ಫಾರ್ ಮೀ. ರೈಟ್? ಇಲ್ಲಿ ನೋಡಿ, ಡೇಟ್ ಇದೆ 6/1/20 ಮಂಡೇ. ಹಾಗೆ 2:30 PM ಅವರು ಸ್ಟಾರ್ಟ್ ಮಾಡ್ತಾರೆ ಡಿಯರ್ ಡೈರಿ. ಯೂಶಲಿ ಇಲ್ಲಿ ನೋಡಿ, ಡೇಟ್ ಇದೆ, ಹಾಗೆ ಡೇ ಅಂಡ್ ಟೈಮ್ ಅನ್ನ ಮೆನ್ಷನ್ ಮಾಡಿಕೊಂಡು ನಾವು ಇಲ್ಲಿ ಶುರು ಮಾಡ್ತಾ ಇದ್ದೀವಿ. ಡಿಯರ್ ಡೈರಿ, ಮೈ ಫೇವ್ರೆಟ್ ಟೈಮ್ ಆಫ್ ದ ಡೇ ಈಸ್ ಬಿಟ್ವೀನ್ 5 PM ಟು 7 PM. ನೋಡಿ, ಮೈ ಫೇವ್ರೆಟ್ ಟೈಮ್ ಆಫ್ ದ ಡೇ ಈಸ್ ಬಿಟ್ವೀನ್ 5 PM to 7 PM. This is the time when the sun usually sets down around this time. This is the time when the sun is set and the air starts cooling down. At this time, I either go for a stroll, play some games, or sit quietly watching the activities around me. ಸಿಂಪಲ್ ಆಗಿ ಇದೆ, ಕಾಂಪ್ಲಿಕೇಟ್ ಮಾಡ್ಕೊಂಡಿಲ್ಲ. ಅಟ್ ದಿಸ್ ಟೈಮ್, ಈ ಟೈಮಲ್ಲಿ ಏನು ಮಾಡ್ತೀನಿ? ಐ ಇದರ್ ಗೋ ಫಾರ್ ಸ್ಟ್ರಾಲಿಗೆ ಹೋಗ್ತೀನಿ, ಒಂದು ವಾಕ್ ಅಂತ ಹೋಗ್ತೀನಿ. ಐ ಪ್ಲೇ ಗೇಮ್ಸ್, ಸಮ್ಟೈಮ್ಸ್ ಐ ಸಿಟ್ ಕ್ವೈಟ್ಲಿ ಗೇಜಿಂಗ್ ಅಟ್ ದ ಆಕ್ಟಿವಿಟೀಸ್ ಅರೌಂಡ್ ಮೀ ಅಂತ ಹೇಳ್ತಾ ಇದ್ದಾರೆ. ಸಿಟಿಂಗ್ ಕ್ವೈಟ್ಲಿ ಡೂಯಿಂಗ್ ನಥಿಂಗ್ ಇನ್ ಪರ್ಟಿಕ್ಯುಲರ್ ಈಸ್ ವಾಟ್ ಐ ಲೈಕ್ ಮೋಸ್ಟ್. ದ ಕಾಂಪೌಂಡ್ ಸರೌಂಡಿಂಗ್ ಮೈ ಹೌಸ್ ಈಸ್ ಫೇರ್ಲಿ ಲಾರ್ಜ್ ಒನ್. ಅಲ್ಲಿ ಏನಿದೆ ಸರೌಂಡಿಂಗ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಸೊ ಮೈ ಫಾದರ್ ಹ್ಯಾಸ್ ಪ್ಲಾಂಟೆಡ್ ಮೆನಿ ಟ್ರೀಸ್ ಇನ್ ಇಟ್. Birds of all sorts come to the trees in the evening and sing their sweet songs. I just sit under my favorite rambutan tree and listen to those lovely birds. However, I cannot just sit quietly all the time. My parents sometimes ask me to mow the lawn or help them in some gardening tasks. ಹೀಗೆ ಯೂಶಲಿ ಏನಾಗುತ್ತೆ, ಪ್ಯಾಟರ್ನ್ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ವರ್ಕಿಂಗ್ ಅಂಡರ್ ಅ ಹಾಟ್ ಸನ್ ಈಸ್ ಒನ್ ಥಿಂಗ್ ಐ ಡು ನಾಟ್ ಲೈಕ್. ಇನ್ ದ ಈವ್ನಿಂಗ್ ದ ಸನ್ ಈಸ್ ಸಾಫ್ಟ್ ಅಂಡ್ ಜೆಂಟಲ್. ಇಟ್ ಈಸ್ ಪ್ಲೆಸೆಂಟ್ ವರ್ಕ್ ಇನ್ ದ ಗಾರ್ಡನ್ ದೆನ್. ಅದರ್ ಟೈಮ್ಸ್ ಐ ಮೈಟ್ ಗೋ ಔಟ್ ಫಾರ್ ಅ ಸ್ಟ್ರಾಲ್ ಆರ್ ಪ್ಲೇ ಗೇಮ್ಸ್ ವಿತ್ ಮೈ ಫ್ರೆಂಡ್ಸ್. ಇನ್ ಫ್ಯಾಕ್ಟ್, many people come out of their houses to breathe in the cool evening air and to relax a bit. Unless it is raining, this is the time of the day when the playing fields, parks, and other recreational areas are filled with people. I guess I am not the only one who enjoys a nice outing in the evening. ಈ ರೀತಿ ಇಲ್ಲಿ ಪರ್ಸನಲ್ ಫೀಲಿಂಗ್ಸ್ ಅನ್ನ, ಜನರಲ್ ಅಬ್ಸರ್ವೇಷನ್ಸ್ ಅನ್ನ, ಮತ್ತೆ ಅದಕ್ಕೆ ತನ್ನ ರಿಯಾಕ್ಷನ್ಸ್ ಅನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಸರ್, ಇದನ್ನೆಲ್ಲ ಬರಿಬೋದಾ ಈಸಿಯಾಗಿ? ಏನಿಲ್ಲ, ನೀವು ನಿಮ್ದೇ ಆದಂತ ಡೈರಿ ಎಂಟ್ರಿಗಳನ್ನ, ನಿಮ್ ಕಂಡಿರೋಂಥ ಒಂದು ಘಟನೆಗಳನ್ನ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ನಿಮ್ಮ ಇವತ್ತು ಯಾವ್ದಾದ್ರು ಒಂದು ಘಟನೆ, ಮೇ ಬಿ ಕ್ಯಾಶುವಲ್ ಒನ್, ಜಸ್ಟ್ ಟ್ರೈ ಟು ರೆಕಾರ್ಡ್ ಇಟ್. ಒಂದು ಪ್ಯಾರಾಗ್ರಾಫ್, ಒಂದು ಪೇಜ್ ಅಥವಾ 2 ಪೇಜ್ ಬರೆಯೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಬಹಳಷ್ಟು ಜನ ಅನ್ಕೊಳ್ತಾರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ. ಎಲ್ಲರಿಗೂ ಕೂಡ ಸ್ಮೂತ್ ಸೇಲ್ ಆಗ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಪ್ರಾಕ್ಟೀಸ್ ರಿಕ್ವೈರ್ಸ್, ಪ್ರಾಕ್ಟೀಸ್ ಬೇಕಾಗತ್ತೆ. ಎವ್ರಿ ಡೇ ಪ್ರಾಕ್ಟೀಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೆಕೆಂಡ್ ಕ್ವಶನ್ ಹೋಗೋಣ. ಎಸ್ಟರ್ಡೇ ಇಟ್ ವಾಸ್ ಯುವರ್ ಡೇ, ಯುವರ್ ಫಸ್ಟ್ ಡೇ ಇನ್ ಯುವರ್ ನ್ಯೂ ಸ್ಕೂಲ್. ಯು ಮೇಡ್ ನ್ಯೂ ಫ್ರೆಂಡ್ಸ್, ಟೀಚರ್ಸ್ ವರ್ ಗುಡ್ ಟು ಯು, and you liked infrastructure,
of the school. Write about your experiences and feelings about the new school in your diary. ನೋಡಿ ಏನಿದೆ, ಫಸ್ಟ್ ಡೇ ಆಫ್ ಸ್ಕೂಲ್, ನೀವು ಫಸ್ಟ್ ಯು ಮೇಡ್ ಫ್ರೆಂಡ್ಸ್, ಫ್ರೆಂಡ್ಸನ್ನ ಮಾಡ್ಕೊಂಡಿದ್ದೀರಾ, ಯು ಮೇಡ್ ನ್ಯೂ ಫ್ರೆಂಡ್ಸ್, ಟೀಚರ್ಸ್ ವರ್ ಗುಡ್ ಟು ಯು ಅಂಡ್ ಯು ಲೈಕ್ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಸ್ಕೂಲ್, ಹೆಂಗಿದೆ ಕ್ಯಾಂಪಸ್ ಅನ್ನ ಇಷ್ಟಪಡ್ತೀರಾ. ರೈಟ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ಫೀಲಿಂಗ್ಸ್, ನಿಮ್ಮ ಫೀಲಿಂಗ್ಸ್ ಫಸ್ಟ್ ಡೇ ಬಗ್ಗೆ ಫೋಕಸ್ ಮಾಡಿ ಹೇಳ್ಬೇಕಾಗತ್ತೆ. ಓಕೆ, ವೆನ್ಸ್ಡೇ ನೋಡಿ, ಯೂಶಲಿ ಡೇ ಇಂದ ಶುರು ಮಾಡ್ತಾ ಇದ್ದಾರೆ, ಡೇಟ್ ಕೂಡ ಇದೆ, ಹಾಗೆ ಟೈಮ್ ಕೂಡ ಇದೆ. ಡಿಯರ್ ಡೈರಿ ಅಂತ ಶುರು ಮಾಡ್ಕೊಳ್ತಾರೆ. ಟುಡೇ ಐ ಜಾಯಿಂಡ್ ಮೈ ನ್ಯೂ ಸ್ಕೂಲ್. ಇಟ್ ವಾಸ್ ವೆರಿ ನೈಸ್ ಅಂಡ್ ಎಕ್ಸೈಟಿಂಗ್. ಮೈ ಕ್ಲಾಸ್ ಟೀಚರ್ ವಾಸ್ ವೆರಿ ನೈಸ್ ಟು ಮಿ. ಶಿ ಇಂಟ್ರೊಡ್ಯೂಸ್ಡ್ ಮೀ ದ ಎಂಟೈರ್ ಕ್ಲಾಸ್. ಈಗ ನೋಡ್ಬೋದು ನೀವು, ಐ ಜಾಯಿಂಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಐ ಜಾಯಿಂಡ್, ಇಟ್ ವಾಸ್ ವೆರಿ ನೈಸ್ ಅಂಡ್ ಎಕ್ಸೈಟಿಂಗ್. ಮೈ ಕ್ಲಾಸ್ ಟೀಚರ್ ವಾಸ್ ವೆರಿ ನೈಸ್ ಟು ಮೀ. ಏನಿದೆ ಅಂತಂದ್ರೆ ಇದೆಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದಾರೆ, ಫಸ್ಟ್ ಪರ್ಸನ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಫಸ್ಟ್ ಪರ್ಸನ್ ಇದೆ. ಐ ಸ್ಯಾಟ್ ವಿತ್ ನೇಹಾ, ದ ಮಾನಿಟರ್ ಆಫ್ ದ ಕ್ಲಾಸ್. ಶಿ ಹೆಲ್ಪ್ ಮೀ ಇನ್ ಎವ್ರಿ ವೇ ಪಾಸಿಬಲ್. ಶಿ ಗೇವ್ ಮೀ ಹರ್ ನೋಟ್ಬುಕ್ಸ್, shared her lunch with me. She even helped me with my classwork. The best thing I liked about the school was library. It was big and spacious. I'm passionate reader. ನೋಡಿ, ಇಲ್ಲಿ ಎಲ್ಲ ಟೈಮ್ ಪಾಸ್ಟ್ ಅಲ್ಲೇ ಯೂಸ್ ಮಾಡ್ತಾ ಇಲ್ಲ, ಪ್ರೆಸೆಂಟ್ ಕೂಡ ಇದೆ. ಅವ್ರ ಯೂಶಲಿ ತನ್ನ 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 ಫೀಲಿಂಗ್ಸ್ ಹೇಳುವಾಗ ಯೂಶಲಿ ಅವ್ನು ಹೇಳ್ತಾನೆ, ಇಟ್ಸ್ ಎ ಕ್ಯಾಜುವಲ್ ಥಿಂಗ್ ಫಾರ್ ಹಿಮ್. ಐ ಆಮ್ ಎ ಪ್ಯಾಷನೆಟ್ ರೀಡರ್. I found many books by my favorite authors. The computer lab was well equipped with latest models of computers. I look forward to going to school tomorrow. Now I am not missing my old friends and my old school. Now I am going to sleep as I have to get up early in the morning to get ready for school. ತಮ್ಮ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಯೂಶಲಿ ಹೀಗೆ ಇರುತ್ತೆ, ಏನು ನಾಟ್ ಮಚ್. ಹಾಗೇನೆ ಇಲ್ಲೊಂದು ಕ್ವಶನ್ ಕೂಡ ಇದೆ. ರೀಸೆಂಟ್ಲಿ ಯು ವಿಸಿಟೆಡ್ ದ ಓಲ್ಡ್ ಏಜ್ ಹೋಮ್ ಇನ್ ಡೆಲ್ಲಿ. ಯು ಮೆಟ್ ಓಲ್ಡ್ ಪೀಪಲ್ ಹೂ ಆರ್ ಲೋನ್ಲಿ ಅಂಡ್ ಸಿಕ್. Their children had left them to fend for themselves. When you talked to them, you felt bad for the fact that they were not living with their children. ರೈಟ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸಸ್ ಇನ್ ಯುವರ್ ಡೈರಿ. ನಿಮ್ಮ ಡೈರಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಏನಾಗ್ತಾ ಇದೆ ಇಲ್ಲಿ, ಇವರು ಒಂದು ಓಲ್ಡ್ ಏಜ್ ಹೋಮ್ ಗೆ ವಿಸಿಟ್ ಮಾಡಿದ್ದಾರೆ, ಅಲ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅಥವಾ ಡಿಸ್ಕ್ರೈಬ್ ಮಾಡ್ತಿದ್ದಾರೆ. ಯೂಶಲಿ ಆಸ್ ಯೂಶಲ್ ಡೇಟ್ ಇದೆ, ಡೇರ್ ಡೈರಿ. ಟುಡೇ ಐ ವಿಸಿಟೆಡ್ an old age home. I was surprised to see the condition of the old people there. First, he is recording his reaction. Reaction ಅನ್ನು ರೆಕಾರ್ಡ್ ಮಾಡ್ತಿದ್ದಾನೆ. I was surprised. Even though medical facilities and food were good, it was disheartening to see the most of them under depression. Their children had abandoned them. Some had forcefully kicked them out of the house. So now they have nowhere to go. ಅವರ ಕಂಡೀಷನ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. When I talked to them, my heart was filled with sympathy for them. What could I do to make them happy? I told them some jokes and riddles, but they seemed to be unmoved by the humor. I spent some time with them and promised myself one thing. I will look after my parents when I grow up. I will never leave them like this. I wondered why people misbehave with their parents, because they take their parents for granted and they think that they will never become old. Maybe the reason. Parents should be respected and loved because parents are the best people in this world. But really, very few people understand this thing. Shubham. ನೈಸ್ ಟಾಪಿಕ್ ಇದೆ, ಟಾಪಿಕ್ ಇಸ್ ಕ್ವೈಟ್ ಗುಡ್ ಅಂದಿದೆ. ಹೀಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಿಮಗೆ ಪ್ರಾಕ್ಟೀಸಿಗೆ ಕ್ವಶನ್ ಕೊಡಬೇಕು ಅಂತಂದ್ರೆ ಇಲ್ಲಿ ಕ್ವಶನ್ ಇದೆ, ಇದರ ಆನ್ಸರ್ ಕೂಡ ಇದೆ. ಹೀಗೆ ಇಲ್ಲಿ ಒಂದು 50 ಡೈರಿ ಎಂಟ್ರೀಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ಕ್ವಶನ್ ನಂಬರ್
4 ಸ್ಕ್ರೀನ್‌ಶಾಟ್ ತಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ. ಹಾಗೇನೇ ಇಲ್ಲಿ ನೋಡಿ ಸುಮಾರಿದೆ. ಎಷ್ಟು ಕ್ವೆಷನ್ಸ್ ಇದೆ? ಸುಮಾರು 20 ಕ್ವೆಷನ್ಸ್ ಇದೆ. ಇದು ಒಂದು ಸೆಟ್ ಇದೆ. ಇದೇ ರೀತಿ ಸುಮಾರು ಸೆಟ್‌ಗಳನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಟಿಫಿಕೇಷನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅವಾಗ ನಾನು ಕಂಪ್ಲೀಟ್ ಆಗಿ ಇದನ್ನ ಹೇಳ್ತಾ ಹೋಗ್ತೀನಿ. ಹೇಗನ್ನಿಸ್ತು? ಹೌ ಡು ಯು ಫೀಲ್? ಇದನ್ನ ನೀವು ಟೇಕ್ ಯೂಶುವಲಿ ಏನಂತ ಹೇಳಿದ್ರೆ ಒಂದು ಕಾಮೆಂಟನ್ನು ಡ್ರಾಪ್ ಮಾಡಿ. ಇಫ್ ಯು ವಾಂಟ್ ಮೋರ್ ಕ್ಲಾಸಸ್ ಲೈಕ್ ದಿಸ್, ಇಂಥ ಕ್ಲಾಸ್ಗಳು ಬೇಕಾದರೆ ನಿಮ್ಮ ಕಾಮೆಂಟನ್ನು ಡ್ರಾಪ್ ಮಾಡಬೇಕಾಗತ್ತೆ. ಯೂಶುವಲಿ ಯುವರ್ ಕಾಮೆಂಟ್ಸ್ ಆರ್ ಬೂಸ್ಟರ್ಸ್. ಓಕೆ, ಐ ನೀಡ್ ದೆಮ್. ಲೆಟ್ಸ್ ಸಿ. ಹಾಗೆ ನಿಮ್ಮ ಸ್ನೇಹಿತರು ಯಾರಿಗೂ ಇದ್ದರೆ ಅವ್ರಿಗೂ ಶೇರ್ ಮಾಡಿ, ಪಾಪ ಅವರು ಕೂಡ ಪ್ರಿಪ್ರೇಷನ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.